ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ NM ಬ್ಲಾಗ್ಸ್. ಸೊ ಲಾಸ್ಟ್ ವಿಡಿಯೋ ನೋಡಿರ್ಬೋದು, ಕಳಸ ಬಂದು ರೀಚ್ ಆಗಿರ್ತೀವಿ. ಸೊ ಕಳಸ ಬಂದಿರೋ ಉದ್ದೇಶ ಏನಂತಂದರೆ, ಫ್ರೆಂಡ್ ಅವರ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು. ಸೊ ಅದರ ಸಲುವಾಗಿ ಅಟೆಂಡ್ ಆಗಬೇಕು ಅಂತ ಬಂದಿದ್ವಿ. ಚಿಕ್ಕಮಗಳೂರು ಡಿಸ್ಟ್ರಿಕ್ಟಿನ ಈ ಕಳಸ ಪರಿಸರಕ್ಕೆ ತುಂಬಾ ಹತ್ತಿರವಾದಂತಹ ಸ್ಥಳ. ನೋಡ್ಬೋದು ಅಕ್ಕಪಕ್ಕದಲ್ಲಿ ಯಾವ ಥರ ಇದೆ ಅಂತ ನೇಚರ್ನ. ಸೊ ಫ್ರೆಂಡ್ ಅವ್ರ ಮನೆಗೆ ಹೋಗ್ಬೇಕಂದ್ರೆ ಈ ಥರ ಒಂದು ಹಾದಿ ಸಿಗುತ್ತೆ. ಪಕ್ಕದಲ್ಲಿ ನೋಡಿ ಒಂದು ಚೆನ್ನಾಗಿರೋ ಗುಡ್ಡ ಕಾಣಿಸ್ತಾ ಇದೆ. ನೇಚರ್ನ ಎಂಜಾಯ್ ಮಾಡ್ತಾ ಫ್ರೆಂಡ್ ಅವ್ರ ಮನೆ ರೀಚ್ ಆಗ್ತೀವಿ. ಇಲ್ಲಿ ನೋಡಿ, ಮನೆ ಮೇಲೆ ನಿಂತ್ಕೊಂಡ್ರೆ ಆನೆಗುಡ್ಡ ಅಂತವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂದರೆ, ಮಂಜೆಲ್ಲ ಆಗಿದೆ. ಇಲ್ಲಿ ಮ್ಯಾಂಗೋ ಇದೆ, ಮ್ಯಾಂಗೋ ಗಿಡ, ದಾಸವಾಳದ ಗಿಡ ಇದೆ, ಅಡಿಕೆ ತೋಟ, ಕಾಫಿ ಬೆಳೆದಿದ್ದಾರೆ, ಆಮೇಲೆ ತೆಂಗಿನ ಗಿಡಗಳಿದೆ. ಸೊ ಇದು ಒಂದು ಕಳಸದಲ್ಲಿರೋ ಮನೆ, ಫ್ರೆಂಡ್ ಅವ್ರ ಮನೆ ಇದು. ಸೊ ಎಲ್ಲ ಮಾತಾಡ್ತಾ ಇದ್ದಾರೆ. ಗಾಡಿಗಳನ್ನೆಲ್ಲ ಹಾಕಿದ್ದೀವಿ. ಸುತ್ತಲೂ ಆಲ್ಮೋಸ್ಟ್ ಹಿಂಗೆ ಇರುತ್ತೆ ಮನೆಗಳು, ಹಂಚಿನ ಮನೆಗಳು. ಸುತ್ತಲೂ ಅಡಿಕೆ ಮರ ಇದೆ, ಇದೆಲ್ಲ ಅವ್ರ ತೋಟ, ಫ್ರೆಂಡ್ ಅವ್ರ ತೋಟ ಇದೆಲ್ಲ. ವೆರಿ ಗುಡ್. ಫ್ರೆಶ್, ಇದು ಆರ್ಗ್ಯಾನಿಕ್, ಏನು ಇದಿಲ್ಲ. ಪೇರು ಪೇರುಕಾಯಿ ನ್ಯಾಚುರಲ್ ಆಗಿ ಬೆಳೆದಿರೋದು. Kashi means big size. One guava will be like almost 600-700 gram. Now see, this is still this will become big. Now you cannot eat. It will be too early. ಓಕೆ, ಇದು ದೊಡ್ಡದಿದೆಯಲ್ಲ ಇದು ಸೈಜ್? ಸೇಮ್ ಇದು hybrid or what? Hybrid. This will be good. Bro, this is clove, bro. Clove, lavanga. Okay. Lavanga. Idu. Now it's slowly it will start. Now I think it's not the time. I think by June, July adagutte. That is that plant. ಇದು ಆದ್ರೆ ಬೀಳೋದಿಲ್ಲ. ಬೇಕಾ? ನಮ್ಮ ಮನೇಲಿ ಇದೆ, ನೀವು ಎಲ್ಲದಕ್ಕೆ ತಿಂತೀರಾ? ನಮ್ಮ ಮನೇಲಿ ಇದೆ, ನಾನು ಕೊಡ್ತೀನಿ ನಿಮಗೆ ಎಲ್ಲದಕ್ಕೆ. We have around 8 to 10 varieties of banana. Different varieties of banana. ಅಲ್ಲೊಂದು ಹಣ್ಣು ಬಿಟ್ಟಿದೆ ನೋಡಿ, ಏನಿರ್ಬೋದು ಹೇಳಿ ನೋಡಿ. ಹೇಳಿದ? ಹಾಂ ಗೊತ್ತಾಯ್ತಾ? ಯಾವ್ದನ್ನೋದು ಗೊತ್ತಿಲ್ಲ. ಅವಕಾಡೋ. ಓ, ಅವಕಾಡೋನ ಅದು? ನೋಡಿ, ಅವಕಾಡೋ ಬೆಣ್ಣೆ ಹಣ್ಣು ಅಂತ ಹೇಳ್ತಾರೆ ಈ ಕಡೆ ಎಲ್ಲ. ಬಟರ್ ಫ್ರೂಟ್ ಇದು ಹಳೇದಾಗಿದೆ ಮರ. ಅಲ್ಲಿ ಇನ್ನೊಂದು ದೊಡ್ಡ ಮರ ಇದೆ, ಅದರಲ್ಲಿ ತೋರಿಸ್ತೀನಿ ನೋಡಿ. ನಿಮ್ಗೆ ನಡೆಯಕ್ ಇದೆಯಾ? ಇದೇನು ರ್ಯಾಂಪ್ ಹಾಕಿರೋದು ಇಲ್ಲಿ? ಇದು ಒಣಗಕ್ಕ ಇಲ್ಲಿ ನಾವು ತೊಂಡೆಕಾಯಿ ಮತ್ತೆ ಬಸಳೆ ಅಂತೆಲ್ಲ ಹೇಳ್ತಿರಲ್ಲ, ಅದೆಲ್ಲ ಬೆಳಿತೀವಿ ಮನೆ ಯೂಸಿಗೆ. ತರಕಾರಿ, ಅದು ತರಕಾರಿ ಬಳ್ಳಿ ಹೋಗಕ್ಕೆ ಜಾಗ ಇದು. ಫುಲ್ ಹಿಂಗ್ ವೈಡ್ ಆಗಿ ಬಳ್ಳಿ ಹೋಗುತ್ತೆ. ಇದು ಕಾಫಿ ಗೊತ್ತಿದೆಯಲ್ಲ, ಇದೆಲ್ಲ ಕಾಫಿ ಗಿಡ. ಈಗ ಸೀಸನ್ ಅಲ್ಲ ಕಾಫಿ. ಎರಡು ಹಾಕ್ತೀರಾ, ಅರೇಬಿಕಾ ಮತ್ತೆ ಇದು? ಹೌದು. ಏನು ಡಿಫರ್ ಆಗತ್ತೆ? ಅದು ಇದು ಬ್ರೋ, ಒಂದು ಫುಲ್ ಉದ್ದಾಗಿ ಮರ ತರ ಹೋಗುತ್ತೆ, ಇನ್ನೊಂದು ಹಿಂಗೆ ವೈಡ್ ಆ ತರ ಗಿಡ. ಟೇಸ್ಟ್ ಅಲ್ಲಿ ಡಿಫರ್ ಆಗತ್ತಾ? ಸೇಮ್ ಇದೆ ಬ್ರೋ, ಆಲ್ಮೋಸ್ಟ್ ಸೇಮ್ ಇದೆ. ಈ ಕಡೆ ಬ್ರೋ ಹಿಯರ್ ರೂಟ್ ಕೆಳಗಿದೆ, ಹೋಗ್ಬೋದಾ ನಿಮ್ಗೆ? ಓಕೆನಾ? ನಿಮ್ಗೆ ಕಷ್ಟ ಆಗುತ್ತಾ? ಅಲ್ಲಲ್ಲ ಇವರಿಗೆಲ್ಲ ಹಂಗೇನಾಗಲ್ಲ ನಿಮ್ಗೆ ಓಕೆನಾ? ಅಲ್ಲ, ವಾಟರ್ ಇದ್ರೆ ಇದು ಸ್ಲಿಪ್ ಆಗುತ್ತೆ ಕಾಲು. ವಾಟರ್ ಏನು ಇರಲ್ಲ ಬ್ರೋ, ಹಂಗೆ ಎಲ್ಲ ಬಂದ್ರೆ ಆಯ್ತು ಅಷ್ಟೇ. ಯು ವಾಂಟ್ ಮೀ ಟು ಹೋಲ್ಡ್? ಸ್ಲೋ ಬನ್ನಿ. ಪುಟ್ಟ ಸ್ಮಾಲ್ ಸ್ಟೆಪ್. ಇನ್ನೊಂದು ಸ್ವಲ್ಪ ಅಷ್ಟೇ. ಮುಳ್ಳೇನಿರಲ್ಲ ತಾನೆ? ಮಸ್ಕಿಟೋ ಇದೆ, ಚೆನ್ನಾಗಿದೆ. ಹಾಂ, ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರಲ್ಲ. ಎಷ್ಟು ಚೆನ್ನಾಗಿದೆ. ಸುಮ್ಮನೆ ಬಂದಿದ್ದಾರೆ ಬೆಂಗಳೂರಿಗೆ. Bro, that is a paddy field of other people. That is ಇಲ್ಲ ಅದು paddy field of other people. Actually, this was also earlier paddy field, bro.
Then we converted this into Maintenance is a hectic. paddy field is maintenance more brand less income, bro. Because we are like it is one crop per year, okay? And the expenses that you spend for that and the income that you get is very less. Whatever rice you get, that is enough for our home only. Here, with at least little bit of arecanut trees, right? We can buy that many bags of rice for that price only. ದೊಡ್ಡದಿದೆಯಲ್ಲ. ಈಗ ಅದು ಇನ್ನೊಂದು ಸ್ವಲ್ಪ ದಿನ ಆಗ್ಬೇಕದು. ನೋಡಿ ಎಷ್ಟಿದೆ ಅಂತೇಳಿ. ಬೆಣ್ಣೆ ಹಣ್ಣು ಎಲ್ಲದಕ್ಕೂ ಸೆಟಪ್ ಇದೆ ಅಲ್ಲಿಂದಲೇ. ಎಲ್ಲ ಇದೆ ಬ್ರೋ. ಗೋ ಟು ಮಾರ್ಕೆಟ್. That's what I told you. We have around 20 plus varieties of this one. From here only you can see jackfruit also. Jackfruit ನೋಡಿ. ಓ ಅಷ್ಟೊಂದು ದೊಡ್ಡದಿದೆ. ಒಂದೊಂದು ಮರದಲ್ಲಿ 150 200 ಎಲ್ಲ ಇರುತ್ತೆ ಬ್ರೋ. ಇದು ಚಿಕ್ಕ ಮರ. ದೊಡ್ಡದಾಗಿದೆ. ಹೋಗ್ಬೇಕಲ್ಲಿಗೆ? ಇಲ್ಲ ಇಲ್ಲ, ವಿಡಿಯೋದಲ್ಲಿ ಬೇಕಾ? ಬನ್ನಿ ಹೋಗೋಣಂತ. ಹೋಗ್ಬೇಕಾ? ಅಲ್ಲ ಡೌನ್ ಅಲ್ಲಿ ಬರಬೇಕು. ಇಲ್ಲ ಇಲ್ಲ ಪರವಾಗಿಲ್ಲ. ರಾಕೇಶ್ ಭಾಯ್ ಹೋಗ್ತಾ ಬೇರೆ ರೂಟ್ ಆರಾಮಾಗಿ ಹೋಗ್ಬೋದು. ಓಕೆ, ಇಲ್ಲ ಕ್ರೇನ್ ತರಬೇಕಾಗುತ್ತೆ ಮತ್ತೆ ವಿನೋದ್ಗೆ. ವಿ ಶುಡ್ ಬ್ರಿಂಗ್ ಕ್ರೇನ್ ಫಾರ್ ವಿನೋದ್. ಮಸ್ತ್ ಅಲ್ಲ? ಸೂಪರ್ ಸೂಪರ್. ಚೂರು ಸ್ಲಿಪ್ಪರಿ ಇದೆ ಇಲ್ಲಿ. ವಿನೋದ್ ಇಲ್ಲಿ ಲೀಚಸ್ ಇರಲ್ವಾ? ಕರಡಿಗೆ ಇದನ್ನಲ್ಲ ಇಷ್ಟ ಅಲ್ಲ ಇದು? ಕರಡಿ ಮಂಗಾಗೆಲ್ಲ ಇಷ್ಟ. ಇದೇನಂತ ಗೆಸ್ ಮಾಡ್ಬೋದಾ? ಈ ಮರ ಏನ್ ಮರ ಇರ್ಬೋದು? ಇದು ಇದರದು ಡ್ರಮ್ ಸ್ಟಿಕ್. ನಮ್ ಕಡೆ ಕಮ್ಮಿ ಆಗುತ್ತೆ, ಕಮ್ಮಿ. ಡ್ರಮ್ ಸ್ಟಿಕ್ ನೋಡಿ. ಸ್ಪ್ರಿಂಕ್ಲರ್ ಹಿಂಗೆ ಸ್ಪ್ರಿಂಕ್ಲರ್ ಎಲ್ಲ ಕಡೆ ಒಂದೊಂದು ಸೆಟಪ್ ಇದೆಯಾ ಥರ? ಎಲ್ಲ ಕಡೆ ಇರುತ್ತೆ. ಅದು ಡೈಲಿ ಅಂದ್ರೆ ಒಂದು 12 to 14 hours ಒಂದೇ ಕಡೆ ಇರುತ್ತೆ. ಸುತ್ತಾಡಿದ್ಮೇಲೆ ಅಂದ್ರೆ ಒಂದ್ ಲೊಕೇಶನ್ ಆದ ತಕ್ಷಣ ನೆಕ್ಸ್ಟ್ ಲೊಕೇಶನ್ ಹಂಗೆ ಎಂಟೈರ್ ತೋಟ ಕವರ್ ಮಾಡ್ತೀವಿ ನಾವು. ಚೇಂಜ್ ಮಾಡ್ಕೋಬೇಕು. ಕರೆಂಟ್ ಅವಶ್ಯಕತೆ ಇಲ್ಲ ನಮ್ಗೆ. ನಾವು this is grass is because of this rain. From last 10-15 days it's raining, right? Yeah, we'll clear, bro. We have cow, right? Every day we will take to our home, bro. Okay. Every day we will take to our home, bro. ಬಟ್ ಓಡಾಡಿದ್ರೆ ಕೈ ಆಗುತ್ತಲ್ಲ. ಈಗ ನಾವು ಓಡಾಡಿದ್ರೆ ಇದಾಗುತ್ತೆ, ಬಟ್ ಅಯ್ಯೋ ಕೈ ಹಿಡಿಬೇಕಾರೆ. ಸ್ಲೋಲಿ ಬನ್ನಿ. ರಾಕೇಶ್ ಭಾಯ್ ಎಲ್ಲ ಬನ್ನಿ. ಕಾಣ್ತಾನೆ ಇಲ್ಲ ಅದು. ಅಲ್ಲಲ್ಲ, ಇಲ್ಲಿ ಸೈಡ್ ಗುಂಡಿ ಇದೆ. ಈ ಕಡೆ ರೈಟ್ ಸೈಡ್ ಬರಬೇಡಿ, ಲೆಫ್ಟ್ ಸೈಡ್ ಬನ್ನಿ. ಲೆಫ್ಟ್ ಸೈಡ್ ಬನ್ನಿ. ಡೋಂಟ್ ಕಮ್ ರೈಟ್ ಸೈಡ್. ಕನ್ಫರ್ಮೇಶನ್ ಇದು ಏನೋ ಇದ್ದಂಗೆ. Here see, this is the gate wall point. In our farm, everywhere we'll have this water point, bro. This one. Now I don't know if it will sprinkler or not. or giving water. I think it will work. I don't know if pressure will be there. ಬರ್ತಾ ಇದೆಯಲ್ಲ? ಬರ್ತಾ ಇದೆ ಅಲ್ಲಿ ಅಲ್ಲಿ ಸ್ಪ್ರಿಂಗ್ ಆಗಬೇಕಲ್ಲ. ಈಗ ಅಂದ್ರೆ we'll have main gate wall in the other farm. There if you close, right, here water will not come. Pressure low it is coming. I think it is there, but this water has gone somewhere else. See, the pipe has gone somewhere else. Water is coming. Another way. Right, bro. Wait, I'll come. From here only up we can go. And Vinod, no? This is a kind of chili which is very spicy. Okay, and Gandhari means ಅಂತ ಹೇಳೋದು. Gandhari. And this is like good for gastric and all. Like if you have other chili, gastric will come. Correct. With this you will not get gastric. This is very. You want to try? No. Very spicy. No. Very spicy. Usually I don't like it. But I didn't like capsicum also. ಇನ್ನು ನೋಡಿ ಬೇಕಾರೆ ಸಿಕ್ಕಾಬಟ್ಟೆ. ಇದು ಹೆಸರು ಏನು ಮಾಡ್ತಾರೆ, ದೊಡ್ಡ ಮೆಣಸಿನ್ಕಾಯಿ ಮತ್ತೆ ಎರಡು ಮಿಕ್ಸ್ ಮಾಡಿ ತಿಂತಾರೆ ನಮ್ಮ ಕಡೆ. ಇದೆಲ್ಲ ಪಪಾಯ ಅದು ತುಂಬ ಇದೆ ನಮ್ಮ ಕಡೆ. ಸರಿ ಪಪಾಯ ಮರ ಇದು ನೋಡಿ, ಪಪಾಯ ಬಿಟ್ಟಿದೆ ಚಿಕ್ಕ ಚಿಕ್ಕದು. ಓಕೆ, ಇದೆ ಮರ ಬಾ ಇದು. ಓ ಇದಾ? ಪಪಾಯ ಗಿಡ. ಇದೆಲ್ಲ ಸೀಸನ್ ಮೇಲೆ ಬಂದಂಗೆ ಆಗುತ್ತಲ್ಲ. ಸೀಸನ್ ಇದ್ರ ಟೈಮಲ್ಲಿ ಇದಾಗುತ್ತೆ. ಇಲ್ಲಿಂದ ನೋಡಿ ಪೇಟೆಯಲ್ಲಿ ಹೆಂಗೆ ಕಾಣುತ್ತೆ ಅಂತ. ಹ್ಮ್. ದಟ್ ಈಸ್ ದ ಪೆಟ್ರೋಲ್ ಪಂಪ್ ಏರಿಯಾ ಅಷ್ಟೇ. ನೀವು ಹೇಳಿದ್ರೆ ಇನ್ಸ್ಪೆಕ್ಟರ್
That time we went from that side. Now see where we came. Here only I gave you. ಕರೆಕ್ಟ್ ಹಾಂ ಹಾಂ. No. See papaya. One papaya. ಇಲ್ಲೊಂದು ಇದೆಯಲ್ಲ, ಇದಾವ್ದು ಗಿಡ ಯಾವ್ದು ಇದು ಮೋಸಂಬಿ ನಾಟ್ ಮೋಸಂಬಿ, ಕಂಚಿ ಹುಳಿ ಅಂತ ಹೇಳೋದು. ಸಿಮಿಲರ್ ಕೈಂಡ್ ಆಫ್ ಲೈಕ್ ಮೋಸಂಬಿ ಓನ್ಲಿ ಬಟ್ ಜ್ಯೂಸ್ ಓಕೆ ಸೇಮ್ ಲೈಕ್ ಲೆಮನ್ ಜ್ಯೂಸ್ ಆ ತರ ಲೇಯರ್ ಹೋಗಲ್ಲ ಅದು. ಅಂಡ್ ದಿಸ್ ಇಸ್ ಗುಡ್ ವೆನ್ ಯು ಹ್ಯಾವ್ ಪಿತ್ತ ಅಂತ ಹೇಳ್ತಾರೆ ನೋಡಿ. ಪಿತ್ತ means ಕರೆಕ್ಟ್ if you have that right, immediately you will be completely clear. Acidity. And if you have too much pitta, right, you need to heat this when it is yellow color. You will cut it, heat it and keep it here and tie one cloth. That time immediately ಅದು ಪಿತ್ತ ಕಮ್ಮಿ ಆಗಿಬಿಡುತ್ತೆ ಆ ತರ. See one papaya is ready. But we cannot take that. If you try that one, another will follow. ಅದಕ್ಕೆ ಇದು ಬೇಕು ಬ್ರೋ, ಏನಾದ್ರು ತೆಗಿ. ಹೋಗ್ತಾರ ಇರೋದು. ಪಪ್ಪಾಯ ಎಷ್ಟು ದೊಡ್ಡದಾಗುತ್ತೆ ನಮ್ಮ ತೋಟದಲ್ಲಿ. ದೊಡ್ಡ ಸೈಜ್ ಪಪ್ಪಾಯ ಅಲ್ಲ, ದೊಡ್ಡ ಒಂಥರ ನೇಚರ್ ವರ್ಕ್ ಆದಂಗೆ ಆಯ್ತು ಅಲ್ಲ. ಬಟ್ ಇನ್ನೊಂದು ಮೆಣಸಿನ್ಕಾಯಿ ನಾವು ಹೋಗಿದ್ದು ಹಿಂಗ ಹಿಂಗೆ ಹೋಗಿದ್ದು ನೋಡಿ. ಹಾಂ ಹಾಂ ಹಾಂ. ಇದನ್ನ ನಾನು ನಿಮ್ಗೆ ಪೇರ್ ಲೈನ್ ಅಲ್ಲಿ ಕರೆಕ್ಟ್ ಹಿಂಗೆ ಹೋಗಿ ನಾವು ಹಿಂಗೆ ಸುತ್ತ. ಲ್ಯಾಟರಲ್ ಎಂಟ್ರಿ. See, this is one fruit, bro. You can see only Mangalore side and here. This is not fruit. Like you can make gravy out of it once it becomes big, right? ಇದೇನು ಚೋಟಾ ವರ್ಧನ್ ಜಾಕ್ ಫ್ರೂಟ್ ಇದ್ದಂಗಿದೆ. ಜೀಗುಜ್ಜೆ ಅಂತ ಹೇಳೋದು. ಜೀಗುಜ್ಜೆ. ಓಕೆ, ಜೀಗುಜ್ಜೆ. That also good. ಗುಡ್ ಫಾರ್ I will buy this one. One more like kind of ವೇರ್ ಇಟ್ ಇಸ್ flower, Bro, that only will become this, bro. That is flower. From that only this. see from flower, from that first stage this one. ಓ ಹಿಯರ್ ಆಲ್ಸೋ ದೇರ್ ನೋ. That's the first stage. ದೆನ್ ಇಟ್ ವಿಲ್ ಟರ್ನ್ ಲೈಕ್ ದಿಸ್. This will be by June, July. This will be ready for eating. Oh. It will become this big. Okay, that's it. Almost like 800 to 1 kg, 2 kg and all. Oh. Then it can have. ದಿಸ್ ಇಸ್ ಆಲ್ಸೋ ಪಪ್ಪಾಯ ರೈಟ್. ಸ್ಮಾಲ್ ಪಪ್ಪಾಯ. ಇನ್ನು ದೊಡ್ಡದಾಗತ್ತೆ ಗಿಡ. ಗಿಡ ಇದೇನಿದು. ಇದೆಲ್ಲ ಅಲ್ಲಿ ಗಿಡದ ಮೇಲೆ ಇರ್ತಾರ ಅಂತ ಹೇಳಿದಲ್ಲ. ಏಣಿ ಅಂತ ಹೇಳೋದು ಅದಕ್ಕೆ. ಏಣಿ ಅಲ್ಲ, ಮರ ಹತ್ತಕ್ಕೆಲ್ಲ ತೆಂಗಿನ ಮರ ಹತ್ತಕ್ಕೆ ಏಣಿ. ಮುಂಚೆ ಬೇರೆ ಯೂಸ್ ಮಾಡ್ತಿದ್ರಲ್ಲ, ಒಂಥರ ಏನೋ ಬೆಲ್ಟ್ ತರ ಕಟ್ಕೊಂಡು ಹತ್ತಿದ್ರಲ್ಲ. ಅದು ಮುಂಚೆ ಏಣಿ ಅಂದ್ರೆ ಮರದ್ದೇ ತಗೊಂಡ್ ಬರ್ತಿದ್ವಿ. ಬ್ಯಾಂಬೂದು. ನಾಟ್ ವುಡ್. ಲೈಟ್ ವುಡ್ ಇರುತ್ತಲ್ಲ, ಅದನ್ನ ಎಕ್ಸ್ಟೆಂಡ್ ಮಾಡ್ಬೋದಾ? ಎಕ್ಸ್ಟೆಂಡ್ ಮಾಡ್ಬೋದು. ಅದಕ್ಕೆ ಜಾಯಿಂಟ್ ಇರುತ್ತೆ. ಓಕೆ, ನಿಮ್ಗೆ ಎಷ್ಟು ಬೇಕಾದ್ರೂ ಇದು. ಅದಕ್ಕೆ ಅಲ್ಲಿ ನೋಡಿ ಮೇಲೆ ಸಪೋರ್ಟ್ ತರ ಒಂದು. It will be like U shape. That will be tree. And then you need to tie. See, we will tie there. One at down and one more at up when you go. So that even something happens, It will not fall. Make you fall. ಚೆನ್ನಾಗಿದೆ. ಅದ್ರಲ್ಲಿ 150-200 ಇರುತ್ತೆ. ಕಾಣಿಸ್ತಿದ್ಯಾ ಅಲ್ಲಿ? ಅದು ನಿಮ್ ತೋಟದಲ್ಲಿ ಬರುತ್ತಾ ಹಿಂಗೆ? ನಮ್ದು. ಅದ್ರಲ್ಲಿ ಹಪ್ಪಳ ಎಲ್ಲ ಮಾಡ್ಬೋದು. ಜಾಕ್ ಫ್ರೂಟ್ ಹಪ್ಪಳ ಎಲ್ಲ ಮಾಡಿ. Working some IT company. Some company. To get married, you should be in IT, na? That's the reason I'm still. Or else business. I'm also kind of lungi. You know? How is the walk? Yeah, that's fine. Good, huh? Kind of style. Suddenly shift. See, this one is very difficult. Suddenly shift. ಎಂತ ಇದು? ಇದು ಸೌತೆಕಾಯಿ ಕಂಡಂಗೆ ಆಗುತ್ತೆ, ಚಿಕ್ಕದು. ಇದು ದೊಡ್ಡದು ಬರೋದು, ದೊಡ್ಡದಾಗತ್ತೆ ಇನ್ನು. ಇಷ್ಟೇ ಚೂರು ತಿನ್ ನೋಡಿ. ಇದು ಹೊರಗಡೆ ಬರುತ್ತಲ್ಲ, ಇದು ಸ್ವಲ್ಪ ಹಿಂಗೆ ತೋರಿಸೋದನ್ನ ಬರಲ್ಲ. ಟ್ರೈ ಮಾಡ್ತೀರಾ? ವೆರಿ ನೈಸ್. ಹುಳಿ ಇರುತ್ತೆ. ಟೇಸ್ಟ್ ಮಾಡಿದ್ದೀರಾ? ಹುಳಿ ಇರುತ್ತೆ. ಹುಳಿನ ಕೈನಾ? ಹುಳಿ ನಮ್ದು ಇಲ್ಲೇ ಸ್ಟಾರ್ ಫ್ರೂಟ್ ಇತ್ತು. ಸ್ಟಾರ್ ಫ್ರೂಟ್ ಅಂತ ಹೇಳ್ತೀರಲ್ಲ, ಅದು ಇದೇ ತರ ಹುಳಿ ಇರುತ್ತೆ. ವಿನೋದ್, ಯು ವಾಂಟ್ ಟು ಟ್ರೈ? ವೆರಿ ನೈಸ್ ಸರ್, ಸೀರಿಯಸ್ ವೆರಿ ನೈಸ್. ಬೇಕಾ? ಇನ್ನೊಂದು ಕೊಡಿ ಬೇಕಾ? ವಿನೋದ್, ಹ್ಯಾವ್ ಇಟ್. ನೋ, ವೆರಿ ನೈಸ್ ಇಟ್ ಇಸ್. ನಾನು ಹುಳಿ ಆಕ್ಚುಲಿ ಚೆನ್ನಾಗಿ ಅನ್ಸುತ್ತೆ. ಇದರಲ್ಲಿ ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ. ಫುಲ್ ಜ್ಯೂಸಿ ಇದೆ. ಉಪ್ಪಿನಕಾಯಿ ಎಲ್ಲ ಮಾಡ್ಬೋದು ಇದರಲ್ಲಿ. ಚೆನ್ನಾಗಿದೆ ಇದು. ಮೋಸ್ಟ್ಲಿ ಎಲ್ಲ ಈ ಕಡೆ ಈ ಥರನೇ ಇರುತ್ತಲ್ಲ ಸ್ಟ್ರಕ್ಚರು. ಮನೆಯೆಲ್ಲ ಹೆಂಗೆ ಇರುತ್ತೆ. ಈಗೆಲ್ಲ ಟೆರೇಸ್ ಮಾಡ್ಕೊಂಡಿದ್ದು. ಮುಂಚೆ ಎಲ್ಲ ಈಗ ನಮ್ದು ಹಂಚಿನ ಮನೆ, ಸ್ವಲ್ಪ ಟೆರೇಸ್ ಮನೆ ಹಂಚಿನ ಥರ ಇರುತ್ತೆ. ಅದನ್ನ ಹೇಗೆ ತಿನ್ಬೋದು?
ಅಂದರೆ ಇನ್ನೂ ಸ್ವಲ್ಪ ದೊಡ್ಡದಾದ್ಮೇಲೆ ಅದು ತಿನ್ಬೋದು. ಅದು ಇಷ್ಟು ದೊಡ್ಡದಾಗುತ್ತೆ. ಏನಂತ ಅದಕ್ಕೆ? ಅದಕ್ಕೆ ಏನೋ ಒಂದು ಹೆಸರು ಹೇಳ್ತಾರೆ ಬ್ರೋ, ಗಜಲಿಂಬೆನ ಆ ಥರ ಏನೋ ಹೇಳ್ತಾರೆ. ಓಕೆ ಓಕೆ, ಗಜಲಿಂಬೆ ಹಣ್ಣು ನಮ್ಮ ಭಾಷೆಗೆ ಗೊತ್ತಿದೆ, ಕೊಂಕಣಿಯಲ್ಲಿ ಏನಂತಾರೆ? ಮೌಲಿಂಗ್ ಅಂತ ಕರೆಯೋದು. ತುಳಸಿ. I only told broom. 90% farmer. No, 10%. 90%. This one. ಬೆಳಗ್ಗೆ ತನಕ ಆಟೋಮೆಟಿಕ್ ಫಾಲ್ ಆಗುತ್ತಲ್ಲ. ಅದು ಹಿಂಗಿರುತ್ತಲ್ಲ, ನಾಳೆ ಬೆಳಗ್ಗಿದ್ದು ಅರಳುತ್ತೆ, ನಾಳೆ ಸಂಜೆ ಹಂಗೆ ಉದುರು ಬಿಡುತ್ತೆ ತೆಗೆದಿಲ್ಲ ಅಂದ್ರೆ. ಮುಟ್ಲಿಲ್ಲ ಅಂದ್ರೆ ಇದು ನಾವು ಏನ್ ಪ್ಲಾನ್ ಮಾಡಿದ್ರೆ ಹಿಂಗೆ ಇದ್ ಮಾಡೋಣ ಅಂತ. ಸರೌಂಡಿಂಗ್ ತರ ಅದೇ ಅವಾಗ ಮಾತಾಡೋದಲ್ಲ ಅದೇ ತರ ಇದು. ಮುಂಚೆ ನಮ್ಮ ಹಿಂಗೆ ಬರ್ತಿದ್ವಿ ಹಿಂಗೆ. ಅದಿದ್ಯಾ? ಎಲ್ಲಿಂದ ಕನೆಕ್ಟ್ ಆಗುತ್ತದು? ಇದು ಇಲ್ಲಿ ನಮ್ದು ಹಿಂಗೆ ನಡ್ಕೊಂಡು ಹೋದ್ರೆ ಪೇಟೆಗೆ ಹೋಗೋ ದಾರಿ. ಓಕೆ, ನೀವು ಹಂಗೆ ಇದ್ ಮಾಡ್ಕೊಂಬಂದಲ್ಲ. ಕರೆಕ್ಟ್. ಆಕ್ಚುಲಿ ದಿಸ್ ರೂಟ್ ಇಸ್ 2 kilometers bro, the one that you came by bike. By the time you will go and reach there, right, I'll also reach by walk, because here I can go by walk. This is nearby. Okay. This walk, in the sense there is a route bro that you can see there, right? There is a route. Outside the home bro. ಇದೆಲ್ಲ ಕಾಫಿ ನೋಡಿ, ಇದೆಲ್ಲ ಇದ್ಯಾರು ಬೇರೆ ಬೇರೆ ನಮ್ಮ ಚಿಕ್ಕಪ್ಪನ ಮನೆ. ಹಂಗೆ ಅಲ್ಲ, ರಿಲೇಟಿವ್ಸ್ ನಿಯರ್ ಬೈನೇ ಇದಾರೆ. ಇದು ನಮ್ದು ಫುಲ್ ಬೌಂಡ್ರಿ ಅದೇ 15 acres ಅನ್ನಲ್ಲ, ಇದು ನಮ್ದೇ ಬೌಂಡ್ರಿ. ಓಕೆ ಓಕೆ, ಕಂಪ್ಲೀಟ್ ಒಂದು ಬೌಂಡ್ರಿ ತರ, ಅಂದ್ರೆ ಬೇಲಿ ಇರುತ್ತೆ. ಹೊರಗಿಂದ ಯಾರು ಒಳಗ್ ಬರಲ್ಲ, ಒಳಗಿಂದ ನಾವೇ ಹೋಗ್ಬೇಕು ಆ ತರ. ನಮ್ದು ಪ್ರಾಣಿಗಳೇನು ಬರಲ್ಲ ಇಲ್ಲಿ? ಕರಡಿ ಚಿರತೆ ಎಲ್ಲ ಬರಲ್ಲ, ಮುಂಚೆ ಬರ್ತಿತ್ತಂತೆ. ಇದು ಡೈಲಿ ಬರುತ್ತೆ. ಪಿಗ್ ಅಂದ್ರೆ ಇದು ಕಾಡಂದಿ ಡೈಲಿ ಬರುತ್ತೆ. ದಟ್ ವಿಲ್ ಕಮ್ ಅಂಡ್ that will destroy and that will open coconut like how we human being do. It will drink and it will throw and go. Anything that falls after 6 PM in the evening, right, that is for them only. Because before that we'll bring home na. Anything after 6 PM it is for them only. Next day morning Can't do anything else. ಇಟ್ ವಿಲ್ ಬಿ ವೆರಿ ಅಗ್ರೆಸಿವ್. ಅಗ್ರೆಸಿವ್ ಇರುತ್ತಲ್ಲ, ಅಗ್ರೆಸಿವ್ ಇರುತ್ತೆ. ತುಂಬಾ ತುಂಬಾ ಹುಷಾರಾಗಿರ್ಬೇಕು ಸಂಜೆ ನಂತರ ಎಲ್ಲ. ದೊಡ್ಡ ದೊಡ್ಡದಿದೆಯಾ? ದೊಡ್ಡದಿರುತ್ತೆ. So now it is illegal to shoot as per government. Earlier when they used to shoot it, right, one will be like 25, 30, 40 kg and all. It will be this big. At least 2 people should carry. It will be that big. Now it is illegal to shoot. In our home also we have rifle. With license. With license. ಲೈಸೆನ್ಸ್ ಒನ್. License. During election we need to surrender it to police station. And once election is completed we need to get it. And renewal also we need to do timely manner. You have to give the count also. ಅಲ್ಲ? for single person license will be. ಹೌದು single person. But anybody can use within the boundary. But something happens, we are responsible. So if something happens, then they will come and they will check the correct counts. license person, all those that it will happen. Yeah. After use some This is a silver tree, bro. Silver means not that silver. This is a kind of tree which is grown in coffee plantation and all, where we leave that pepper this way. And then once this tree is big, right, we can sell it. They'll cut the tree and they'll measure it and they'll give the money. That they'll use for furniture and all they'll use. ಸಿಲ್ವರ್ ನೋಡಿದ್ದೆ. ಅದು ಯಾವ ಗಿಡ ಅಂತಾರೆ? ಯಾವ್ದು ಹೇಳಿ? ಸಾಗುವಾನಿ. ಇಲ್ಲೇ ಇದೆಯಲ್ಲ, ಇದೆಲ್ಲ ಅದೇ ಸಾಗುವಾನಿ. ದಿಸ್ ಅದೆಲ್ಲ ಸಾಗುವಾನಿ. ಸಾಗುವಾನಿ. ದಟ್ ಈಸ್ ವೆರಿ ಕಾಸ್ಟ್ಲಿ ವುಡ್. ವೆರಿ ಕಾಸ್ಟ್ಲಿ. ದಟ್ಸ್ ಇನ್ ಅವರ್ ಸೈಡ್ ಔಟ್ಸೈಡ್ ಫೀಲ್ಡ್ಸ್ ವಿ ಗ್ರೋ ದಟ್. ಕರೆಕ್ಟ್. ಆಫ್ಟರ್ 5 years 6 years it will grow. Size is big. ಬಟ್ ಅದನ್ನ ಪ್ಲಾಂಟ್ ಮಾಡಿದ್ರೆ ಬಿಸ್ನೆಸ್ ಚೆನ್ನಾಗಿದೆ. 10-15 years ಅಲ್ಲ, ಇನ್ಸ್ಟೆಂಟ್ ಸಿಗಲ್ಲ. ಇನ್ಸ್ಟೆಂಟ್ ಸಿಗಲ್ಲ. ಅದೇ ಫ್ಯೂಚರ್ ರಿಟರ್ನ್ ಇಮಿಡಿಯೇಟ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ಆಫ್ಟರ್ ಸಮ್ ಇಯರ್ ಯು ಕ್ಯಾನ್ ಎಕ್ಸ್ಪೆಕ್ಟ್, ಬಟ್ ಇಟ್ ವಿಲ್ ಗಿವ್ ಗುಡ್ ಮನಿ ಓನ್ಲಿ. ಕರೆಕ್ಟ್. ಇದು ಏನು ಹೇಳ್ತಾರೆ ಗೊತ್ತಿದೆಯಲ್ಲ, ಇದು Curry. ಕರಿಬೇವು ಅಂತ ಹೇಳ್ತೀವಲ್ಲ ಅದು. I told. I know man, 90% farmer. ನೀರ್ ಕಮಲ ಅಂತ ಹೇಳ್ತಾರಲ್ಲ. Thắng